ಇಗೋ ಆ ಆಗಸದ ಶಕ್ತಿ ಬಂದು ನನ್ನ ಕೈ ಸೇರಿದೆ. ಪಂಚಭೂತದ ಈ ಕೊನೆಯ ಶಕ್ತಿಯನ್ನು ಆ ನಕ್ಷತ್ರಕ್ಕೆ ಸೇರಿಸಿದರೆ ಪಂಚಭೂತದ ಶಕ್ತಿಗಳು ನನ್ನ ವಶವಾಗ್ತವೆ. ಅಮ್ಮ, ನಿಮ್ಗಳನ್ನ ಭಕ್ತಿಯಿಂದ ಬೇಡ್ಕೊಂಡು ಒಲಿಸ್ಕೊಳ್ಳೋದಷ್ಟೇ ನನಗೆ ಗೊತ್ತಿರೋದು. ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ನಿಮ್ಗಳನ್ನ ವಶ ಮಾಡಿಕೊಂಡು ಮತ್ತು ಮಾವ ಸ್ವಾತಿನ ವಶೀಕರಣ ಮಾಡ್ಕೊಳ್ಳೋದಕ್ಕೆ ನೋಡ್ತಿದ್ದಾರೆ. ಇದನ್ನ ತಡಿಲೇಬೇಕು. ಅವರನ್ನ ಕಾಪಾಡಿ. ಗುರುಗಳೇ, ಹೋಮದ ಕೊಂಡ ಯಾಕೆ ಆರೋಯ್ತು? ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ಈ ಅಗ್ನಿಕೊಂಡದ ಪೂಜೆಗೆ ನೀವೆಷ್ಟೇ ಅಡ್ಡಿ ಮಾಡಿದ್ರು ಮತ್ತೆ ನಾನು ಅಗ್ನಿಕೊಂಡವನ್ನ ಉರಿಯೋಗಿ ಮಾಡೇ ಮಾಡ್ತೀನಿ. ಇದು ನನ್ನ ಶಕ್ತಿ. ಓಂ ಹ್ರೀಂ ಸ್ವಾಹ. ಓಂ ರಾಂ ಹ್ರೀಂ ಸ್ವಾಹ. ಈ ಪೂಜೆಯನ್ನ ನಾವು ಆದಷ್ಟು ಬೇಗ ಮುಗಿಸ್ತೇ ಹೋದ್ರೆ ಇಷ್ಟೊತ್ತು ಕಷ್ಟಪಟ್ಟಿದ್ದು ವ್ಯರ್ಥವಾಗುತ್ತೆ. ಆಮೇಲೆ ನಾವು ಕಷ್ಟಪಟ್ಟಿದ್ದಕ್ಕೆ ಯಾವುದೇ ಫಲ ಸಿಗುವುದಿಲ್ಲ. ಇದೆಲ್ಲ ಬೆಳ್ಳಿ ಮಾಡ್ತಿರೋ ಕೆಲಸನೇ ಇರಬೇಕು. ಏನೋ ಪೂಜೆ ಮಾಡಿ ನಮ್ಮ ಕೆಲಸಕ್ಕೆ ಇಲ್ಲಿ ಅಡ್ಡಿ ಮಾಡ್ತಿದ್ದಾಳೆ ಅನ್ಸುತ್ತೆ. ಅದೇನು ಅಂತ ತಿಳ್ಕೊತೀನಿ. ದೊಡ್ಡಪ್ಪ, ನಾವು ಮಾಡ್ತಿರೋ ವಶೀಕರಣ ಪೂಜೆಗೆ ಅಡ್ಡಿ ಆಗ್ತಿದೆ. ಆ ಬೆಳ್ಳಿ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ಒಂದು ಸ್ವಲ್ಪ ತಿಳ್ಕೊತೀರಾ? ನಿನ್ನ ಪರಿಶುದ್ಧವಾದ ಮನಸ್ಸಿನ ಬೇಡಿಕೆ, ಶ್ರದ್ಧಾ ಭಕ್ತಿಯಿಂದ ಮಾಡಿದ ಪೂಜೆ ಪರಿಪೂರ್ಣವಾಗಿ ಮುಗಿದಿದೆ. ಈ ಪೂಜೆ ಸಂಪೂರ್ಣವಾಗಿ ಆಗೋದಕ್ಕೆ ಈ ಅಭಿಷೇಕದ ಹಾಲನ್ನು ತೆಗೆದುಕೊಂಡು ಹೋಗಿ ಕಲ್ಯಾಣಿಗೆ ಸುರಿದ್ಬಿಟ್ಟು ಬರಬೇಕಮ್ಮ. ಅವಳಿಂದ ನಾವು ಮಾಡಿಸ್ತಿರೋ ವಶೀಕರಣ ಪೂಜೆ ಹಾಳಾಗ್ತಿದೆ. ದಯವಿಟ್ಟು ಏನಾದರೂ ಮಾಡಿ ಈಗಲೇ ಹೋಗಿ ಬೆಳ್ಳಿ ಮಾಡ್ತಿರೋ ಪೂಜೆಗೆ ಅಡ್ಡಿ ಮಾಡಿ. ಈ ಹಾಲನ್ನು ಪಂಚಭೂತಗಳ ವಾಹನವಾಗಿರ್ತಕ್ಕಂತಹ ಸರ್ಪ ಕುಡಿಯುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ. ನೀನು ಹಾಗೆ ಮಾಡಿದ್ರೆ ಈ ಪೂಜೆ ಸಂಪೂರ್ಣವಾಗಿ ನೆರವೇರುತ್ತೆ. ಒಂದು ವೇಳೆ ಇದಕ್ಕೇನಾದರೂ ಅಡ್ಡಿ ಆದರೆ ಈ ಮಾಡಿದಂಥ ಪೂಜೆ ಎಲ್ಲ ವ್ಯರ್ಥವಾಗುತ್ತೆ. ಎಚ್ಚರವಾಗಿರಿ. ಎಲ್ಲ ಎಚ್ಚರಿಕೆ ಇರಲಿ. ಈ ಪೂಜೆ ಇಷ್ಟು ದೂರ ಬಂದಿದೆ, ಇಲ್ಲಿವರೆಗೂ ಬಂದ್ಮೇಲೆ ನಾನು ಸೋಲೊಪ್ಕೊಳ್ಳೋಕೆ ರೆಡಿ ಇಲ್ಲ. ನಾನು ಗೆಲ್ತೀನಿ, ನಾನು ಗೆದ್ದೇ ಗೆಲ್ತೀನಿ. ಅಮ್ಮ ತಾಯಿ, ಎಲ್ಲ ಒಳ್ಳೇದಾದ್ರೆ ಸಾಕು. ದೇವ್ರಂತ ಅಣ್ಣಂಗೆ ಸರಿಯಾದ ಜೋಡಿ ನಮ್ಮ ಅದಕ್ಕೆ. ಈ ಕಷ್ಟದಿಂದ ನೀನೇ ಪಾರ್ ಮಾಡಬೇಕು ತಾಯಿ. ಮಾಯಾ, ಹಾ ಗುರುಗಳೇ, ಬಾಮ್ಮ ಇಲ್ಲಿ.
ಪಂಚಭೂತ ಶಕ್ತಿಗಳ ಪೂಜೆಯನ್ನು ನೆರವೇರಿಸಿದ್ದೀನಿ. ಪೂಜೆಯ ಫಲವಾಗಿ ನನಗೆ ಬರಬೇಕಾದ ಮಾಂಗಲ್ಯವನ್ನು ದಯಪಾಲಿಸು. ಓಂ ರೀಂ ರಾಂ ಫಟ್ ಸ್ವಾಹ. ಬರಲಿ ಮಾಂಗಲ್ಯ. ಮಾಯಾ, ಈ ಮಾಂಗಲ್ಯ ನಿನ್ನ ಕೊರಳು ಸೇರಿದ್ರೆ ಸಾಕು. ಇನ್ನು ನಿನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಮುತ್ತುವಿನ ಹೆಂಡತಿಯಾಗಿ ಕೊನೆಯವರೆಗೂ ಬಾಳ್ವೆ ಮಾಡ್ತೀಯ. ಅಯ್ಯೋ ದೇವ್ರೆ, ಅಭಿಷೇಕ ಮಾಡಿದ ಹಾಲೆಲ್ಲ ಚೆಲ್ಲೋಯ್ತಲ್ಲ. ಅಯ್ಯೋ ದೇವ್ರೆ, ಎಷ್ಟೆಲ್ಲ ಕಷ್ಟಪಟ್ಟು ಪೂಜೆ ನೆರವೇರಿಸಿದ್ದೆ, ಎಲ್ಲ ವ್ಯರ್ಥ ಆಗೋಯ್ತು, ಎಲ್ಲ ವ್ಯರ್ಥ ಆಗೋಯ್ತು. ನಾಗಪ್ಪಗೆ ಸೇರ್ಬೇಕಾಗಿರೋ ಹಾಲು ಭೂಮಿ ಪಾಲಾಗೋಯ್ತು. ಅಯ್ಯೋ, ಈ ಪೂಜೆ ನೆರವೇರ್ಲಿಲ್ಲ. ಇದರಿಂದ ಮುತ್ತು ಮಾವಂಗೂ ಸ್ವಾತಿಗೂ ಏನಾದ್ರೂ ಆಗಿದ್ರೆ, ಅಮ್ಮ ತಾಯಿ ಚಾಮುಂಡಿ, ನೀನೇ ನನ್ನ ಮುತ್ತು ಮಾವ ಸ್ವಾತಿನ ಕಾಪಾಡಬೇಕು. ನನ್ನ ಮುತ್ತು ಮಾವ ಸ್ವಾತಿಗೆ ಏನಾದ್ರೂ ಆದ್ರೆ ನಾನಂತೂ ಬದುಕಿರಲ್ಲ, ನಾನಂತೂ ಬದುಕಿರಲ್ಲ. ಐಶು, ಇನ್ನೂ ಬೆಳ್ಳಿ ಬಂದಿಲ್ಲ, ನಾನು ನೋಡ್ಕೊಂಡು ಬರ್ತೀನಿ. ಬೆಳ್ಳಿ, 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 ಏ ಬೆಳ್ಳಿ, ಏನಾಯ್ತಮ್ಮ? ಷಣ್ಮುಗಣ್ಣ ಕಲ್ಯಾಣಿಗೆ ಅಂತ ತಗೊಂಡು ಹೋಗ್ತಾ ಇದ್ದ ಹಾಲಿನ ಬಿಂದಿಗೆ ಯಾರೋ ತಳ್ಳಿದಕ್ಕೆ ಬಿದ್ದೋಯ್ತು ಷಣ್ಮುಗಣ್ಣ. ಹಾಲೆಲ್ಲ ಭೂಮಿ ಪಾಲಾಗೋಯ್ತು, ಪೂಜೆ ಎಲ್ಲ ವ್ಯರ್ಥ ಆಗೋಯ್ತು ಷಣ್ಮುಗಣ್ಣ. ಯಾರ ಕೈವಾಡನೋ ಏನೋ, ನಾನು ಬೇಡ್ಕೊಂಡಿದ್ದು ಯಾವುದೋ ನೆರವೇರ್ಲಿಲ್ಲ. ಮುತ್ತು ಮಾವ ಸ್ವಾತಿಗೆ ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ. ಶಿವಮೊಗ್ಗ ವಾಪಸ್ ಬರುವವರೆಗೂ ನಾನು ಎಲ್ಲಿಗೂ ಬರಲ್ಲ. ಇವರೇ ನಾಚಿಕೆ ಇರ್ತೀನಿ. ಬೆಳ್ಳಿ, ಅಕ್ಕೆ ಬೆಳ್ಳಿ ನಿಂತ್ಕೋ ಬೆಳ್ಳಿ. ಮುತ್ತು, ತಗೋ ಈ ತಾಳಿ. ಈಗ ಶುಭ ಮುಹೂರ್ತ ಇದೆ, ಮಾಂಗಲ್ಯ ಧಾರಣೆ ಆಗಲಿ.
ಫಟ್ ಸ್ವಾಹ. ಗುರುಗಳೇ, ತಾಳಿ ಹಾವತ್ರ ಹೋಗ್ಬಿಟ್ಟಿದೆ, ಈಗ ಏನ್ ಮಾಡೋದು? ಗುರುಗಳೇ, ಗುರುಗಳೇ, ತಾಳಿ! ಅಪಶಕುನ ನಡೀತಾ ಇದೆ. ಯಾವುದೋ ಒಂದು ಶಕ್ತಿ ನಮ್ಮ ಪೂಜೆಗೆ ಅಡ್ಡಿ ಮಾಡ್ತಾ ಇದೆ. ಗುರುಗಳೇ, ತಾಳಿ! ಮಾವ, ಗುರುಗಳೇ ಏನಾದ್ರೂ ಮಾಡಿ ತಾಳಿ! ಮುತ್ತು, ಮಾಯಾ, ಹಾರ ತೆಗಿರಿ. ಒಂದು ನಿಮಿಷ ಕಣ್ಣು ಮುಚ್ಕೊಂಡು ದೇವರನ್ನ ಧ್ಯಾನ ಮಾಡಿ. ಸರಿ ಗುರುಗಳು. ಮಾಯಾ, ನೀನು ಹೊರಡು. ಸರಿ ಗುರುಗಳೇ. ಗುರುಗಳೇ, ಸ್ವಾತಿ, ನಿನ್ನ ಮಗಳು ಇವಾಗ ಸಂಪೂರ್ಣವಾಗಿ ಗುಣ ಆಗಿದ್ದಾಳೆ. ನೀನಿನ್ನು ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು. ತುಂಬ ಉಪಕಾರ ಆಯಿತು ಸ್ವಾಮಿ. ಏನು ಮಾಡ್ತಾ ಇದೆಯಾ ಬೆಳ್ಳಿ ನೀನು? ಈ ತರ ಅನ್ನ ನೀರು ಬಿಟ್ರೆ ನಿನ್ನ ಆರೋಗ್ಯಕ್ಕೆ ಏನಾಗಲ್ಲ. ಹೇಳು ಆಯುಷು. ಷಣ್ಮುಗಣ್ಣ, ಕಲ್ಯಾಣಿಗೆ ಸುರಿಬೇಕಾಗಿದ್ದ ಹಾಲು ಚೆಲ್ಲೋಯ್ತು. ಮುತ್ತು ಮಾವ ಸ್ವಾತಿ ಕ್ಷೇಮವಾಗಿ ಬರೋವರೆಗೂ ನನ್ನ ಅನ್ನ ನೀರು ಏನು ಮುಟ್ಟಲ್ಲ. ಬೆಳ್ಳಿ, ನೀನ್ ಪೂಜೆ ಕರೆಕ್ಟ್ ಆಗಿ ಮಾಡಿದ್ಯಾ, ಎಲ್ಲ ಸರಿಯಾಗಿದೆ, ಯೋಚನೆ ಮಾಡ್ಬೇಡ. ನೋಡು, ದೇವ್ರು ಎಷ್ಟೇ ಕಷ್ಟ ಕೊಟ್ರು, ಎಷ್ಟೇ ಪರೀಕ್ಷೆ ಕೊಟ್ರು, ನನ್ನ ಬೆಳ್ಳಿ ಗೆದ್ದೇ ಗೆಲ್ತಾನೆ ಅನ್ನೋ ನಂಬಿಕೆ ನನಗಿದೆ. ಮುತ್ತು, ಮಾವ, ಸ್ವಾತಿ, ಸ್ವಾತಿ. ಸ್ವಾತಿ, ನೀನು ಹುಷಾರಾಗಿದ್ಯಾ ಅಲ್ವಾ? ನಿನಗೇನಾಯ್ತೋ ಏನೋ ಅಂತ ಒಂದೇ ಭಯ ಆಗೋಗಿತ್ತು. ಈಗ ನೀನು ಬಂದ್ಯಲ್ಲ, ನನಗೆ ಅದೇ ಖುಷಿ ಪುಟ್ಟ. ಇಷ್ಟೊಂದು ಪ್ರೀತಿ ತೋರಿಸೋ ಅಮ್ಮ ಇದ್ರೆ ನನ್ಗೇನಾಗುತ್ತೆ ಅಮ್ಮ? ನಿನ್ನ ಆಶೀರ್ವಾದ ನಾನು ಎಲ್ಲೇ ಹೋದ್ರೂ ಕಾಪಾಡುತ್ತೆ. ಮುತ್ತು, ನೀವಿಬ್ರು ಇಲ್ಲಿಂದ ಹೋಗಿದ್ ನೋಡಿ ಮನೇಲಿ ಎಲ್ಲರೂ ಗಾಬರಿ ಆಗ್ಬಿಟ್ಟಿದ್ರು. ಗಾಬರಿ ಆಗೋಂಥದ್ದು ಏನಿಲ್ಲ ಕಣ. ನಾ ಹೋಗಿದ್ದ ಆಶ್ರಮದ ಗುರುಗಳು ತುಂಬ ಪವರ್ಫುಲ್ ಅನ್ಸುತ್ತೆ. ಸ್ವಾತಿಗಿದ್ದಿದ್ದು ಎಲ್ಲ ತೊಂದರೆನೂ ನಿವಾರಣೆ ಮಾಡಿಬಿಟ್ರು. ಈಗ ನೋಡು ಎಷ್ಟು ಲವಲವಿಕೆಯಿಂದ ಇದ್ದಾಳೆ. ನೀವಿಬ್ರು ಚೆನ್ನಾಗಿರ್ಲಿ ಅಂತ ನಮ್ಮ ಬೆಳ್ಳಿ ಒಂದು ಪೂಜೆ ಮಾಡಿದ್ಲು ಗೊತ್ತಾ? ಹೌದಾ ಬೆಳ್ಳಿ? ಅಷ್ಟೇ ಅಲ್ಲ ಮುತ್ತು, ಪಂಚಭೂ ಬೇಡ. ಕೊರವಂಜಿ ಆಕೆ ಏನು ಹೇಳಿದ್ರು ಅಂತ ಮುತ್ತು ತಿಳಿಸೋದು ಬೇಡ. ಪಾಪ ಸುಮ್ಮನೆ ಅಪ್ಸೆಟ್ ಆಗ್ತಾನೆ ಅನ್ಸುತ್ತೆ. ಏನಾಯ್ತು? ಏನೋ ಹೇಳಕೊಟ್ಟೆ, ಹಾಗೆ ನಿಲ್ಲಿಸ್ಬಿಟ್ಟೆ. ಷಣ್ಮುಗ, ಏನೋ ವಿಷಯ? ಬೆಳ್ಳಿ, ಏನು ವಿಷಯ ಅಂತ ನಿಂಗೆ ಗೊತ್ತಾ? ಏನೋ ಹೇಳಕೊಟ್ಟ, ಹಾಗೆ ನಿಲ್ಲಿಸ್ಬಿಟ್ನಲ್ಲ. ಮುತ್ತು ಮಾವ ಬದಲಾಗಿದ್ದಾರೆ, ಅದು ಇದು ಅಂತ ಗುರುಗಳು ಮಂತ್ರವಾದಿಗಳು ಹೇಳಿದ್ದೇ ಹೇಳಿದ್ದು. ಆದ್ರೆ ಇಲ್ಲಿ ನೋಡಿದ್ರೆ ಮುತ್ತು ಮಾವ ಪೂರ್ತಿಯಾಗಿ ಆ ಬೆಳ್ಳಿ ಕಡೆನೆ ವಾಲಿದ್ದಾರೆ. ಷಣ್ಮುಗ, ಏನು ವಿಷಯ ಅಂತ ಹೇಳೋ. ಮುತ್ತು, ದೇವಸ್ಥಾನಕ್ಕೆ ಹೋಗಿ ಏನು ಬೆಳ್ಳಿ ನೀನು? ನಿನ್ನ ನೀನು ಹೀಗೆ ದಂಡಿಸ್ಕೊಂಡ್ರೆ ಹೇಗೆ ಹೇಳು?